ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 8 ಕೊನೆಯ ವಾರದ ರಿವ್ಯೂ ಮಾಡ್ತಾಯಿದ್ದೀನಿ. ಇದು ಇವತ್ತು ಮನೆಯಲ್ಲಿ ಕಿಚ್ಚ ಸುದೀಪ್ ಅವರ ಅಡುಗೆ ಬರುತ್ತೆ, ಹಾಗೆ ವೈಷ್ಣವಿ ವಾಲ್ ಹಾಕ್ತಾರೆ, ಹಾಗೆ ಕೆಲವು ಗೇಮ್ಸ್ ಆಡಿಸ್ತಾರೆ. ಸೊ ಇಲ್ಲಿ ಫಸ್ಟು ಗೇಮ್ಸ್ಗೆ ಹೋದಾಗ ಫಸ್ಟು ಟಾಸ್ಕ್ ಬಂದು ಈ ಒಂದು ವೃತ್ತಾಕಾರದಲ್ಲಿ ಒಂದು ಬೆಡ್ಸ್ನ ಇಟ್ಟು ರೌಂಡ್ ಹಾಕಿರ್ತಾರೆ. ಅದರಲ್ಲಿ ಒಂದು ದಿಂಬುಗಳನ್ನ ಕೊಟ್ಟು ಪಾರ್ಟಿಸಿಪೆಂಟ್ಸ್ ಎಲ್ಲ ಒಳಗಿದ್ದು ಅದರಿಂದ ದಿಂಬುಗಳಿಂದ ಹೊರ ನೂಕೊಂಡು ಆಟ. ಯಾರು ಆ ರಿಂಗಿಂದ ಹೊರಗೆ ಹೋಗ್ತಾರೋ ಅವರು ಔಟ್ ಆಗ್ತಾರೆ. ಇದು ಆಟ. ಸೊ ಈ ಆಟದಲ್ಲಿ ಫಸ್ಟು ಔಟ್ ಆಗೋರು ದಿವ್ಯಾ ಯು, ಸೆಕೆಂಡ್ ಔಟ್ ಆಗೋರು ದಿವ್ಯಾ ಎಸ್, ಥರ್ಡ್ ಔಟ್ ಆಗೋರು ಪ್ರಶಾಂತ್ ಸಂಬರ್ಗಿ, ಫೋರ್ತು ವೈಷ್ಣವಿ, ಇನ್ನು ಲಾಸ್ಟಿಗೆ ಉಳಿಯೋರು ಮಂಜು ಆ್ಯಸ್ ಯೂಶ್ವಲ್, ಮಂಜು ಆ್ಯಂಡ್ ಅರವಿಂದ್. ಸೊ ಈ ಗೇಮಲ್ಲಿ ಒಂದು ನಡೆಯುತ್ತೆ, ನಾನಿಲ್ಲಿ ಹೇಳಲೇಬೇಕಾದ ಒಂದು ವಿಷಯ ಇದು. ಅದು ಏನಪ್ಪ ಅಂದರೆ, ಫಸ್ಟು ಅರವಿಂದು ತುಂಬ ಫೋರ್ಸ್ ಆಗಿ ದಿವ್ಯಾ ಯು ಅವ್ರನ್ನ ಹೊರಗಡೆ ಹಾಕ್ಬಿಡ್ತಾರೆ. ಸೊ ಮೇ ಬಿ ಇದು ನೋನ್ ಫ್ಯಾಕ್ಟರ್, ಏಕೆಂದರೆ ಎಲ್ಲರೂ ಸೇರಿ ಬಿದ್ದರೆ ಪೆಟ್ಟಾಗತ್ತೆ. ಏಕೆಂದರೆ ಎಲ್ರಿಗೂ ಗೊತ್ತು ಮಂಜು ಆ್ಯಂಡ್ ಅರವಿಂದ್ ಸ್ಟ್ರಾಂಗ್. ಸೊ ಅರವಿಂದ್ ಬೇರ್ ಮಾಡಿದ್ರು ದಿವ್ಯಾನ, ಮಂಜು ಅವರು ತಳ್ತಾರೆ. ಮೇ ಬಿ ವಾಟ್ ಎವರ್ ಇಟ್ ಮೇ ಬಿ, ಅವ್ರನ್ನ ಔಟ್ ಮಾಡ್ತಾರೆ. ಸೊ ನೆಕ್ಸ್ಟು ಸೆಕೆಂಡ್ ಇಲ್ಲಿ ಅರವಿಂದ್ ಅವರು ದಿವ್ಯಾ ಸುರೇಶ್ನ ಔಟ್ ಮಾಡ್ತಾರೆ. ಇಲ್ಲಿ ಪ್ರಶಾಂತ್ ಅವ್ರ ಜೊತೆ ಮಂಜು ಅವರು ದಬ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ, ಒಂದು ಇದು ನಡೆಯುತ್ತೆ. ಇಲ್ಲಿ ಅರವಿಂದ್ ಅವರು ಮಂಜು ಅವ್ರ ಜೊತೆಗೆ ಸೇರಿ ಪ್ರಶಾಂತ್ನ ಹೊರಗೆ ದಬ್ತಾರೆ. ಯಾಕೆ? ಪ್ರಶಾಂತ್ ಅವ್ರನ್ನ ಜೊತೆ ಸೇರಿ ಮಂಜುನ ಅವ್ರು ದಬ್ಬೋದಿತ್ತಲ್ಲ, ಇಲ್ಲ ಮಂಜು ಪ್ರಶಾಂತ್ ಇಬ್ಬರು ಸೇರಿ ಅರವಿಂದ್ನ ದಬ್ಬೋದಿತ್ತಲ್ವ. ನೋಡಿ ಇಲ್ಲಿ, ದಿಸ್ ಈಸ್ ದ ಗೇಮ್ ವಾಟ್ ದೇ ಆರ್ ಪ್ಲೇಯಿಂಗ್ ನೌ. ಇದು ಏನು ಟಾಸ್ಕ್ ಫಿನಾಲೆಯಲ್ಲಿ ಇವ್ರಿಗೇನೂ ಕೊಡೋದಿಲ್ಲ, ಬರೋದಿಲ್ಲ, ಎಲ್ರಿಗೂ ಗೊತ್ತು ಹೇಗಿದೆ ಅಂತ. ಗೇಮ್ ಥರ ಆಡಬೇಕು. ನಿನ್ನೆ ಕೆಲವರೆಲ್ಲ ನನಗೆ ಇದು ಮಾಡಿದರು, ಮೆಸೇಜ್ ಮಾಡಿದರು, ಇವರು ಪ್ರಶಾಂತ್ ಅವರು ಅರವಿಂದ್ ಅವ್ರಿಗೆ ಇದು ಮಾಡಲಿಲ್ಲ. ಇವತ್ತು ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದ್ದು ಏನು ಅಂದರೆ, ಮಂಜು ಆ್ಯಂಡ್ ಅರವಿಂದ್ ಬೋತ್ ಇಬ್ಬರೂ ಸೇರಿ ಪ್ರಶಾಂತ್ ಅವ್ರನ್ನ ಯಾವ ಥರ ಹೊರಗೆ ದಬ್ತಾರೆ ಅಂತ. ಫಸ್ಟು ನೋಡಿ, ಇಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಪ್ರಶಾಂತ್ ಆ್ಯಂಡ್ ಮಂಜು ಅವರು ಪ್ರಶಾಂತ್ನ ದಬ್ತಾ ಇದ್ದರೆ ಅರವಿಂದ್ ಬಂದು ಮಂಜು ಜೊತೆಗೆ ಸೇರಿ ಪ್ರಶಾಂತ್ನ ಹೊರಗೆ ದಬ್ತಾರೆ. ಯಾಕೆ? ಪ್ರಶಾಂತ್ ಅವ್ರ ಜೊತೆಗೆ ಸೇರಿ ಅರವಿಂದ್ ಮಂಜುನ ದಬ್ಬೋದಿತ್ತಲ್ವ. ಬಿಕಾಸ್ ಪ್ರಶಾಂತ್ ಅಂದರೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ದಿಸ್ ಈಸ್ ಅ ಕ್ಲಿಯರ್ ಕಟ್. ನೆನ್ನೆನೂ ಹೇಳಿದ್ದೆ ನಾನು, ಸುಮ್ಮನೆ ಪ್ರಶಾಂತ್ ಬಗ್ಗೆ ಹೇಳಬೇಡಿ ಅಂತಾರೆ. ಬಟ್ ನಡೆಯೋದನ್ನೇ ನಾನು ಹೇಳ್ತಾ ಇದ್ದೀನಿ. ಯಾರ ಬಗ್ಗೆನೂ ನಾನು ಒಂದು ಇದು ಪ್ರೈಸ್ ಮಾಡೋಕ್ಕಾಗಲಿ, ಯಾರನ್ನಾದರೂ ಎತ್ತಿಡಿಲಿಕ್ಕಾಗಲಿ, ಈಗ ಆಲ್ರೆಡಿ ಕೆಲವು ಡಿಕ್ಲೇರ್ಡ್ ಆಗಿಬಿಟ್ಟಿದೆ ರಿಸಲ್ಟು. ಸೊ ಅದ್ರ ಬಗ್ಗೆ ನಾನು ಬೇರೊಂದು ಮಾತು ಹೇಳ್ತಾ ಇರಲ್ಲ. ಬಟ್ ಇವತ್ತು ನಡೆದ ಒಂದು ಎಪಿಸೋಡ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಪ್ರಶಾಂತ್ ಅವರ ಫ್ಯಾನ್ಸೂ ನೀವೇ ನೋಡಿ ಜಡ್ಜ್ ಮಾಡಿ, ಹಾಗೆ ಅರವಿಂದ್ ಅವ್ರ ಫ್ಯಾನ್ಸೂ ಜಡ್ಜ್ ಮಾಡಿ, ಮಂಜು ಅವ್ರ ಫ್ಯಾನ್ಸೂ ಜಡ್ಜ್ ಮಾಡಿ. ತಪ್ಪೇನಿಲ್ಲ, ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪು ಏನೂ ಇಲ್ಲ ಅಂತಲೇ ನನಗನ್ಸುತ್ತೆ. ಸೊ ಇಲ್ಲಿ ಎಷ್ಟು ಅವರು ಮಾಡಿದ್ದು ಕರೆಕ್ಟು. ವೈಷ್ಣವಿ ಅವ್ರನ್ನೂ ಮಂಜು ಅವ್ರ ಪ್ರಶಾಂತ್ ಅವರು ಸೇರಿ ಮಂಜು ಅಂಡ್ ಅರವಿಂದ್ ಅವ್ರು ಸೇರಿ ವೈಷ್ಣವಿ ಅವ್ರನ್ನೂ ತಳ್ತಾರೆ. ಒಂದು ಹೆಣ್ಣು ಹುಡುಗಿ ಅಂತ ನೋಡ್ದಿರಾನು ಇಬ್ಬರೂ ಸೇರಿ ತಳ್ಳೋ ಅಷ್ಟು ಅವಶ್ಯಕತೆ ಅಲ್ಲಿ ಇರಲಿಲ್ಲ. ಸೊ ಇದೆಲ್ಲೋ ನೋಡ್ತಾ ಇದ್ದರೆ ಅವ್ರು ಮೊದಲಿಂದಲೂ ಈ ಥರನೇ ಆಡ್ಕೊಂಬಂದಿದ್ದಾರೆ ಅಂತ ಕಾಣುತ್ತೆ. ಸೊ ಯಾಕೆ ಅವರು ಹೀಗೆ ಮಾಡಿದ್ರು ಈ ಗೇಮಲ್ಲಿ ಅಂತ ನನಗೆ ಅರ್ಥ ಆಗಲಿಲ್ಲ. ಇದು ನೀವೇ ನೋಡಿದವ್ರು ಹೇಳಿ, ಮಂಜು ಅವ್ರ ಫ್ಯಾನ್ಸ್ ಆಗಿರ್ಬೋದು, ಪ್ರಶಾಂತ್ ಫ್ಯಾನ್ಸ್ ಆಗಿರ್ಬೋದು, ಅರವಿಂದ್ ಫ್ಯಾನ್ಸ್ ಆಗಿರ್ಬೋದು, ಎಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ. ಸೊ ಇದು ಓವರಾಲ್ ಈ ಗೇಮ್ದು. ನೆಕ್ಸ್ಟ್, ಒಂದು ಕೋಲ್ ಮೇಲೆ ಬಾಲ್ ಇಟ್ಟಿರ್ತಾರೆ. ಆ ಬಾಲ್ನ ಇವರು ತೆಗೆದು ಹೊಡೆದು ಬೀಳಿಸಿದ್ರೆ ಫಸ್ಟ್ ಬೀಳಿಸಿದವ್ರಿಗೆ ಫಸ್ಟು,
ಸೆಕೆಂಡ್ ಬೀಳಿಸಿದವ್ರು ಸೆಕೆಂಡು, ಥರ್ಡ್ ಬೀಳಿಸಿದವ್ರು ಥರ್ಡು, ಹೀಗೆ ನಡೆಯುತ್ತೆ. ಇಲ್ಲೂ ನೋಡಿ, ಇಲ್ಲೂ ಒಂದು ಮಾತು ಹೇಳ್ತೀನಿ ನಾನು. ಫಸ್ಟು ಅರವಿಂದ್ ಅವ್ರು ಬೀಳಿಸ್ತಾರೆ, ಸೆಕೆಂಡು ದಿವ್ಯಾ ಯು ಬೀಳಿಸ್ತಾರೆ, ಥರ್ಡು ಪ್ರಶಾಂತ್ ಬೀಳಿಸ್ತಾರೆ. ಪ್ರಶಾಂತ್ಗೆ ಗೊತ್ತಿಲ್ಲ ದಿವ್ಯಾ ಯು ಅವರು ಸೆಕೆಂಡ್ ಬೀಳಿಸಿದ್ದಾರೆ ಅಂತ ಹೇಳಿ, ಅವರು ಒಬ್ಬರೇ ಬೀಳಿಸಿರೋದು ಅಂದ್ಕೊಂಡು ಸೆಕೆಂಡ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಅರವಿಂದ್ ಅವರು ದಿವ್ಯಾ ಯು ಸೆಕೆಂಡ್ ಅಂತಾರೆ, ನೀವು ಥರ್ಡ್ ಅಂತ ಅವರು ಹೇಳೋದಿಲ್ಲ, ದಿವ್ಯಾ ಯು ಸೆಕೆಂಡ್ ಅಂತ ಹೇಳ್ತಾರೆ. ಅವರು ಪ್ರಶಾಂತ್ ಅವರು ಸೈಲೆಂಟ್ ಆಗಿರ್ತಾರೆ. ನೆಕ್ಸ್ಟ್ ದಿವ್ಯಾ ಎಸ್ ಥರ್ಡ್ ಬೀಳಿಸಿದಾಗ ನಾನು ಸೆಕೆಂಡ್ ಅಂತ ಹೇಳ್ತಾರೆ, ಥರ್ಡ್ ಅಂತ ಹೇಳ್ತಾರೆ ದಿವ್ಯಾ ಎಸ್. ಬಟ್ ಅಲ್ಲಿ ಆಲ್ರೆಡಿ ಥರ್ಡ್ ಪ್ರಶಾಂತ್ ಅವ್ರು ಬೀಳಿಸಿರ್ತಾರೆ. ಅರವಿಂದ್ ಅವ್ರು ಯಾಕೆ ದಿವ್ಯಾ ಎಸ್ ಅವ್ರಿಗೆ ಹೇಳೋದಿಲ್ಲ, ನೀನು ಥರ್ಡ್ ಅಲ್ಲ ಫೋರ್ತು, ಥರ್ಡ್ ಪ್ರಶಾಂತ್ ಅಂತ? ಸೊ ಇಲ್ಲೆಲ್ಲೋ ಇವರೆಲ್ಲ ಸೇರಿ ಪ್ರಶಾಂತ್ ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತಾರೆ ಇದ್ದಾರೆ. ಬಟ್ ಎಲ್ರಿಗೂ ಈ ಒಂದು ಇದರಲ್ಲಿ ಮನೆಯಲ್ಲಿ ನೆಕ್ಸ್ಟ್ ಹೋಗೋದು ಪ್ರಶಾಂತೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವರೆಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಫೈನಲ್ಗೆ ಮಂಜು ಆ್ಯಂಡ್ ಅರವಿಂದ್ ಇರ್ತಾರೆ. ಫೈನಲ್ ವೀಕಲ್ಲಿ ದಿವ್ಯಾ ಯು ಆ್ಯಂಡ್ ವೈಷ್ಣವಿ ಇರ್ತಾರೆ. ಪ್ರಶಾಂತ್ ಅವರು ಹೊರಟೋಗ್ತಾರೆ. ಸೊ ವಿ ಆರ್ ದ ಫೈನಲಿಸ್ಟ್ ಅನ್ನೋ ಒಂದು ಅಹಂ ಆಗಲೇ ಬಂದ್ಬಿಟ್ಟಿದೆಯಾ ಅವ್ರಿಗೆ. ಆ್ಯಂಡ್ ಈ ಒಂದು ಇದರಲ್ಲಿ ದಿವ್ಯಾ ಎಸ್ ಓವರ್ ಆ್ಯಕ್ಷನ್ ಇಷ್ಟು ಅಷ್ಟು ಅಲ್ಲ. ಆ ಮಂಜುನ ಹೋಗೋ ಬಾರೋ, ಅವರು ಹೋಗಿಲೆ ಬಾರೆಲೆ, ವಾಟ್ ಈಸ್ ದಿಸ್? ಅವರಿಬ್ಬರು ಮಾತಾಡ್ಕೊತಾ ಇರೋದು ಅದೇ. ಬೇರೆಯವರು ದಿವ್ಯಾ ಸುರೇಶ್ ಅವ್ರನ್ನ ಮಾತಾಡಿದ್ರೆ ಮಂಜು ಅವ್ರು ಸುಮ್ಮನೆ ಇರ್ತಾರ? ಮಂಜು ಅವ್ರನ್ನ ಹಾಗೆ ಮಾತಾಡಿದ್ರೆ ದಿವ್ಯಾ ಸುರೇಶ್ ಅವ್ರು ಸುಮ್ಮನೆ ಇರ್ತಾರೆ? ಅವ್ರ ಫ್ರೆಂಡ್ಶಿಪ್ ಎಷ್ಟಾದರೂ ಇರಲಿ, ಬಟ್ ನೋಡೋರಿಗೆ ಕೇಳೋರಿಗೆ ಅದು ಒಂದು ಅಸಹ್ಯ ಆಗುತ್ತೆ. ಸೊ ಅವರು ಫ್ರೆಂಡ್ಶಿಪ್ ಕಡೆನೇ ಇರಬೇಕು, ಬಟ್ ಗೌರವ ಕಡೆನೇ ಇರಬೇಕು. ಈ ಒಂದು ಇದರಿಂದ ಮಂಜು ಗೌರವ ಕಡ್ಕೊಂಡ್ಬಿಡ್ತಾರೇನೋ ಅಂತ ನನಗನ್ಸುತ್ತೆ, ಆ ಹುಡುಗಿ ಮಾಡ್ತಾ ಇರೋ ಚೇಷ್ಟೆಗಳಿಂದ. ದೆನ್ ನೆಕ್ಸ್ಟು ವೈಷ್ಣವಿ ಅವರ ವಾಲ್. ಇಟ್ಸ್ ಅ ಸೂಪರ್ಬ್ ವಾಲ್ ಕ್ರಿಯೇಟ್ ಮಾಡ್ತಾರೆ ವೈಷ್ಣವಿ ಅವ್ರಿಗೆ. ರಿಯಲಿ ಆ್ಯಸ್ ಎ ಪ್ರಶಾಂತ್ ಅವ್ರು ಹೇಳ್ದಂಗೆ ಶಿ ಲುಕ್ಸ್ ಲೈಕ್ ಎ ಏಂಜಲ್ ಇನ್ ದಟ್ ಫೋಟೋ. ಇಟ್ಸ್ ಅ ವೆರಿ ನೈಸ್ ವಾಲ್ ಅವ್ರಿಗೆ ಡೆಡಿಕೇಟ್ ಮಾಡಿದ್ದಾರೆ ಇವತ್ತು ಬಿಗ್ ಬಾಸ್ ಮನೆಯವರು. ಸೊ ಎಲ್ಲರೂ ತುಂಬ ಒಳ್ಳೆ ಮಾತು ಹೇಳ್ತಾರೆ ಅವ್ರಿಗೆ. ಎಸ್, ವೈಷ್ಣವಿ ಬಗ್ಗೆ ನಾವಿಲ್ಲಿ ಮಾತಾಡ್ಕೊಳ್ಳೇಬೇಕು. ವೈಷ್ಣವಿ ಈಸ್ ಎ ಸೋಲೋ ಪರ್ಫಾರ್ಮರ್ ಇನ್ ಬಿಗ್ ಬಾಸ್ ಹೌಸ್, ಫಸ್ಟ್ ಲೇಡಿ ಕಂಟೆಸ್ಟೆಂಟ್. ಫಾರ್ ಫಸ್ಟ್ ಫೈನಲಿಸ್ಟ್ಗೆ ಹೋಗೋ ಲೇಡಿ ಕಂಟೆಸ್ಟೆಂಟ್ ಐ ಆಲ್ಸೋ ಡಿಕ್ಲೇರ್ಡ್ ದಟ್ ವೈಷ್ಣವಿ ಈಸ್ ದ ಫೈನಲ್ 5 ಕಂಟೆಸ್ಟೆಂಟ್ಸಲ್ಲಿ ಒಬ್ಬರು. ನಂತರ ಅವರು ಯಾವುದೇ ಇಶ್ಯೂನ ಕ್ಯಾರಿ ಮಾಡೋದಿಲ್ಲ, ಅಲ್ಲೇ ಸಾಲ್ವ್ ಮಾಡಿಕೊಂಡು ಯಾರ ಜೊತೆಗೂ ಅವರು ಜಗಳ ಮಾಡಿಕೊಂಡು ಮಾತಾಡದೇ ಇರೋದಾಗಲಿ, ಅಥವಾ ಅವ್ರ ಬಗ್ಗೆ ಸುಮ್ಮನೆ ಬೇರೆಯವ್ರಿಗೆ ಹೇಳೋದಾಗಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇಲ್ಲಿವರೆಗೂ ನಾನು ವೈಷ್ಣವಿ ಅವ್ರನ್ನ ನೋಡಲಿಲ್ಲ. ಶಿ ಈಸ್ ಎ ಗ್ರೇಟ್ ಪರ್ಫಾರ್ಮರ್ ಅಂತಲೇ ಹೇಳಬೇಕು, ಹಾಗೆ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತಲೂ ಹೇಳಬೇಕು. ಹಾಗೆ ಒಂದು ಮೂಟೆ ಟಾಸ್ಕಲ್ಲೂ ಅಷ್ಟೇ ಪ್ರಶಾಂತ್ ಅವ್ರಿಗೆ ಇದು ಬಂದಾಗ ಇಬ್ಬರು ಸಾರ್ಟ್ ಔಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ದಟ್ ಈಸ್ ದಿವ್ಯಾ ಯು ಆ್ಯಂಡ್ ವೈಷ್ಣವಿಗೆ ಕಂಪೇರ್ ಮಾಡಿದಾಗ ದಿವ್ಯಾ ಯು ಕ್ಯಾರಿ ಆನ್ ಮಾಡ್ತಾ ಇದ್ದಾರೆ, ವೈಷ್ಣವಿ ಕ್ಯಾರಿ ಆನ್ ಮಾಡ್ತಾ ಇಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ದಿವ್ಯಾ ಸುರೇಶ್ ಅವರು ಶೀಸ್ ತುಂಬ ಹೇಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಪ್ರಶಾಂತ್ ಇದ್ದಷ್ಟು ದಿವ್ಯಾ ಸುರೇಶ್ಗೆ ಫೈನಲ್ 5 ಕಂಟೆಸ್ಟೆಂಟ್ಸಲ್ಲಿ ಇವರಿಗೆ ಸ್ಥಾನ ಸಿಗೋದಿಲ್ವೇನೋ ಅನ್ನೋದು ಅವ್ರಿಗೆ ಗೊತ್ತಾಗಿದೆಯಾ ಇಲ್ವಾ, ಸಿಗೋದೇ ಇಲ್ವೇನೋ ಅಂತ ಆ ಥರ ಬಿಹೇವ್ ಮಾಡ್ತಾ ಇದ್ದಾರಾ ಈಗಲಿಂದನೇ ಅವ್ರಿಗೆ ಒಂಥರ ಪ್ರಶಾಂತ್ ಅವರಿಂದ ನಾನು ಫೈನಲ್ 5ಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರ, ನನಗೆ ಗೊತ್ತಿಲ್ಲ. ಲಾಸ್ಟಲ್ಲಿ ಮಂಜು ಅವರು ಬಂದು ಮಾತಾಡಿದಾಗ ವೈಷ್ಣವಿ ಅವ್ರ ಬಗ್ಗೆ ಒನ್ಸ್ ಮೋರ್ ಅಂತ ಹೇಳಿ ಸುಮ್ಮನೆ ಕಿರ್ಚೋದು, ಏನೋ ಒಂಥರ ಅವರ ಬಿಹೇವಿಯರ್ ಚೇಂಜಸ್ ತುಂಬಾ ಆಗಿದೆ. ಆ್ಯಂಡ್ ಸೇಮ್ ಅರವಿಂದು ಚೆನ್ನಾಗಿ ಹೇಳ್ತಾರೆ, ದಿವ್ಯಾ ಯು ಚೆನ್ನಾಗಿ ಹೇಳ್ತಾರೆ, ಪ್ರಶಾಂತು ಚೆನ್ನಾಗಿ ಹೇಳ್ತಾರೆ, ಅವ್ರಿಗೆಲ್ಲನೂ ಒನ್ಸ್ ಮೋರ್ ಅಂದಿರ. ಮಂಜು ಬಂದು ಹೇಳಿದಾಗ ಒನ್ಸ್ ಮೋರ್ ಅನ್ನೋದು ಆ ಒಂದು ಇದು ಮಾಡೋದು, ಯಾರನ್ನ ಇವರು ಇಂಪ್ರೆಸ್ ಮಾಡೋಕ್ಕೆ, ಮಂಜುನ ಇಂಪ್ರೆಸ್ ಮಾಡಬೇಕಾ, ಬಿಗ್ ಬಾಸ್ ಅವ್ರನ್ನ ಇಂಪ್ರೆಸ್ ಮಾಡಬೇಕಾ, ಇಲ್ಲ ಅಂದರೆ ಹೊರಗಡೆ ಇರೋ ಜನನ ಇಂಪ್ರೆಸ್ ಮಾಡಬೇಕಾ? ಈ ಥರ ಒಂದು ಮಂಜು ಅವ್ರ ಬಗ್ಗೆ ಮಾತಾಡಿ ಯಾರನ್ನ ಇಂಪ್ರೆಸ್ ಮಾಡಬೇಕು ನೋಡಿ. ಈ ಸರಿ ಇಂಪ್ರೆಸ್ ಮಾಡಿದ್ರು ದಿವ್ಯಾ ಸುರೇಶ್ಗೆ ಏನು ಓಟು ಬೀಳೋದಿಲ್ಲ, ಮಂಜು ಓಟೇನು ಸ್ಪ್ಲಿಟ್ ಆಗೋದಿಲ್ಲ. ಏಕೆಂದರೆ ಮಂಜು ಆಲ್ಸೋ ಇನ್ ಬಿಗ್ ಬಾಸ್ ಫೈನಲ್ ವೀಕ್ ನಾಮಿನೇಷನಲ್ಲಿ ಇದ್ದಾರೆ. ಸೊ
ಇಲ್ಲಿ ಅವ್ರು ಏನೇ ನಾಟಕ ಮಾಡಿದ್ರೂ ಮೇ ಬಿ ಅವರೇ ಹೋಗ್ತಾರೇನೋ ಅಂತ ನನಗೆ ಗೊತ್ತಿಲ್ಲ. ಸೊ ದಿಸ್ ಈಸ್ ಒನ್ ಥಿಂಗ್ ಹ್ಯಾಪನ್ಡ್ ಇನ್ ದ ಬಿಗ್ ಬಾಸ್ ಹೌಸ್ ಟುಡೇ. ನ್ಯಾಸ್ಟಿ ಅಂತಲೇ ಹೇಳ್ಬೋದು. ಅದು ಒಂಥರ ಬಿಹೇವಿಯರ್ ಆಫ್ ಡಿ ಎಸ್ ಅಂತ. ಕೆಲವರು ಹೇಳ್ತಾರೆ, ಮೇಡಮ್ ನೀವು ಹೆಣ್ಮಕ್ಳಿಗೆ ಯಾಕೆ ನೀವು ಎನ್ಕರೇಜ್ ಮಾಡೋದಿಲ್ಲ? ಎಸ್, ಐ ಆಮ್ ಎನ್ಕರೇಜಿಂಗ್ ದಿವ್ಯಾ ವೈಷ್ಣವಿ. ಸಿ, ನೀವು ಕಂಪೇರ್ ಮಾಡ್ಕೊಳ್ಳಿ, ನಾನೇನು ಹೇಳೋ ಅಷ್ಟೇ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ನ್ಯಾಷನಲ್ ಪಬ್ಲಿಕ್ ಟಿ ವಿಯಲ್ಲಿ ಸುಮಾರು ಜನ ನೋಡ್ತಾ ಇದ್ದೀರಾ. ಯಾರ್ಯಾರ ಬಿಹೇವಿಯರ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ, ಯಾರು ಹೇಗೆ ಗೇಮ್ ಆಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ, ಯಾರ ಬಿಹೇವಿಯರು ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ನೀವೇ ಜಡ್ಜ್ ಮಾಡಿ. ನಾನು ಇದು ನಡೆದಿದ್ದು ಹೇಳಿದ್ದೀನಿ, ಇದ್ರ ಬಗ್ಗೆ ನೀವೇ ಜಡ್ಜ್ ಮಾಡಿ ನೀವೇ ಒಂದು ಡಿಸಿಷನ್ಗೆ ಬನ್ನಿ. ನನಗೆ ಯಾವುದೇ ಥರದ ಕೋಪ ಆಗಲಿ ಯಾರ ಮೇಲೂ, ಕಂಟೆಸ್ಟೆಂಟ್ಗಳ ಮೇಲೆ ಯಾರ ಮೇಲೂ ಇಲ್ಲ. ಫೈನಲ್ ವೀಕ್ಗೆ ಬಂದಿದ್ದಾರೆ, ಎಲ್ಲರೂ ಒಳ್ಳೆಯವರೇ. ಎಲ್ರಿಗೂ ಒಂದು ನೆಗೆಟಿವ್ ಇರುತ್ತೆ, ಎಲ್ರಿಗೂ ಒಂದು ಪಾಸಿಟಿವ್ ಇರುತ್ತೆ. ಅದನ್ನು ವ್ಯಕ್ತಪಡಿಸೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಆ ವ್ಯಕ್ತಪಡಿಸೋದ್ರ ಡಿಫ್ರೆನ್ಸ್ ಇರೋದನ್ನೇ ನಾವು ಒಂದು ಅವರ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಷ್ಟು ಟಾಸ್ಕ್ಗಳ ಬಗ್ಗೆ ಆಯಿತು. ನೆಕ್ಸ್ಟ್ ಈಸ್ ಕಿಚ್ಚ ಸುದೀಪ್ ಅವರ ಒಂದು ಅಡಿಗೆ ಮಾಡೋ ಒಂದು ವಿಡಿಯೋ ತೋರಿಸ್ತಾರೆ. ಇಟ್ಸ್ ರಿಯಲಿ ಸೂಪರ್ಬ್. ಒಂದು ಕಂಟೆಸ್ಟೆಂಟ್ ಕೇಳಿದ್ರೆ ಅವರು ಅಡುಗೆ ಮಾಡಿ ಕಳಿಸೋದೇನ್ರಿ, ಸುದೀಪ್ ಅಂದರೆ ಯಾರು, ಎಂಥ ಹೀರೋ ಅವರು, ಯಾವ ಸ್ಟಾರ್ಡಮ್ಮಲ್ಲಿ ಇದ್ದಾರೆ ಅವರು. ಸೊ ಯಾವುದೇ ಒಂದು ನ್ಯಾಷನಲ್ ಪಬ್ಲಿಕ್ ಟಿ ವಿಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಾಗಲಿ ಎಲ್ಲೇ ಆಗಲಿ, ಒಬ್ಬ ಕಂಟೆಸ್ಟೆಂಟ್ ಹೇಳಿದ್ದಾರೆ ಅಂತ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅಡುಗೆ ಮಾಡಿ ಕಳಿಸಿದ್ದು ನಾನು ಎಲ್ಲೂ ನೋಡಲಿಲ್ಲ. ಅವರ ಹ್ಯುಮ್ಯಾನಿಟಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರ ಒಂದು ಕನ್ಸರ್ನ್, ಅವರ ಒಂದು ಒಳ್ಳೆತನ, ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂತ ನೋಡಿ. ಸೊ ಅಲ್ಲಿ ಅವ್ರು ಎಲ್ಲರಿಗೂ ಸಪ್ರೇಟ್ ಬಾಕ್ಸು, ಸಪ್ರೇಟ್ ನೋಟು, ಆ್ಯಂಡ್ ಅವರ ಕೈಯಿಂದ ಕುಕ್ ಮಾಡಿ ಕೇಕು, ಚಿಕನ್ ತಿನ್ನೋರು ಚಿಕನ್ನು, ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ನು, 2 ಹೊತ್ತಿಗೂ ಆಗೋವಷ್ಟು ಊಟನ ಅವ್ರ ಕೈಯಿಂದ ಪ್ಯಾಕ್ ಮಾಡಿ ನೀಟಾಗಿ ಮಾಡಿ ಕಳಿಸೋದು ಅಂದರೆ, ಓ ಮೈ ಗಾಡ್, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಂಟೆಸ್ಟೆಂಟ್ಗಳು ಎಷ್ಟು ಖುಷಿಯಾಗಿರಬಹುದು, ಕಿಚ್ಚ ಸುದೀಪ್ ಅವ್ರ ಕೈಯಲ್ಲಿ ಊಟ ಮಾಡ್ತಾಯಿದ್ದೀವಿ ಅಂತ. ಅಲ್ಲಿ ನಾನು ಗಮನಿಸಿದ್ದು ಎಲ್ಲರೂ ವೆರಿ ಹ್ಯಾಪಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಪ್ರಶಾಂತ್ ಅವರ ಚೈಲ್ಡಿಶ್ನೆಸ್ಸು, ಅವರು ಓಡೋಗೋದು ಅಂತ ಕೆಲವ್ರಿಗೆ ಅದು ನಾಟಕೀಯವಾಗಿರ್ಬೋದು, ಬಟ್ ಅಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗತ್ತೆ ಅವರ ಒಂದು ಚೈಲ್ಡಿಶ್ನೆಸ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಇವತ್ತಿನ ಎಪಿಸೋಡಲ್ಲಿ ನಡೆದ ಒಂದು ಘಟನೆಗಳು. ಇಟ್ಸ್ ಅ ವೆರಿ ನೈಸ್. ಇದು ದಿವ್ಯಾ ಅವರ ವಿಶ್. ಇದು ಕಿವಿಯಲ್ಲಿ ಹೋಗಿ ಹೇಳ್ತಾರೆ ಅವರು, ಕಿಚ್ಚ ಸುದೀಪ್ ಅವರ ಅಡುಗೆ ತಿನ್ನಬೇಕು ಅಂತ ಹೇಳಿ. ಅದನ್ನು ಅವರು ಇವತ್ತು ಫುಲ್ಫಿಲ್ ಮಾಡಿದ್ದಾರೆ. ಹಾಗೆ ದಿವ್ಯಾ ಅವ್ರಿಗೂ ಒಂದು ನೋಟ್ ಕಳಿಸ್ತಾರೆ, ನೀನು ತುಂಬ ಹೊತ್ತು ಅರವಿಂದ್ ಮುಖ ನೋಡ್ದಿರ, ನೀನು ಫುಡ್ ಎಂಜಾಯ್ ಮಾಡು ಅಂತ ಹೇಳಿಬಿಟ್ಟು. ದಟ್ ಈಸ್ ಆಲ್ಸೋ ವೆರಿ ಸೂಪರ್. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೆಸರು ಬರೆದು ಒಂದೊಂದು ಬಾಕ್ಸ್ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಕಳಿಸಿ ಅವರು ತುಂಬ ಚೆನ್ನಾಗಿ ಒಂದು ಗೆಸ್ಚರ್ ಕೊಟ್ಟಿದ್ದಾರೆ ಎಲ್ರಿಗೂ. ಇಟ್ಸ್ ರಿಯಲಿ ದೇ ಆರ್ ದ ಬ್ಲೆಸ್ಡ್ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು, ಸೀಸನ್ 8 ಕಂಟೆಸ್ಟೆಂಟ್ಸು. ಇನ್ನು ನನಗೆ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನೋಡಿ, ಇಲ್ಲಿ ಬಿಗ್ ಬಾಸ್ ಅವರು ಒಂದು ಏಜಿನ ವಯೋಮಿತಿ ಇಟ್ಟರೆ ಚೆನ್ನಾಗಿರುತ್ತೇನೋ ಕಂಟೆಸ್ಟೆಂಟ್ಗಳಿಗೆ ಅನಿಸುತ್ತೆ. ಏಕೆಂದರೆ ನನಗೆ ಇವಾಗ ಅಬ್ಸರ್ವ್ ಮಾಡ್ದಂಗೆ ಎಲ್ಲೂ ಆ ಒಂದು 5 ಜನದ ಒಂದು ಏಜು ಪ್ರಶಾಂತ್ ಅವ್ರಿಗೆ ಮ್ಯಾಚ್ ಆಗೋದಿಲ್ಲ. ಸೊ ಇಲ್ಲಿ ಯಾವುದೇ ಬಿಗ್ ಬಾಸಲ್ಲೂ ನಾನು ಒಂದು ಏಜ್ಡ್ ಪರ್ಸನ್ನು ಟ್ರೋಫಿ ಲಿಫ್ಟ್ ಮಾಡಿದ್ದು ಇಲ್ಲಿವರೆಗೂ ನಾನು ನೋಡಿಲ್ಲ. ಏಕೆಂದರೆ ಇವರಿಡೋ ಟಾಸ್ಕ್ಗಳಿಗೆ, ಇವರು ಒಂದು ಕಟ್ಟುಪಾಟುಗಳಿಗೆ ಎಲ್ಲೋ ಈ ಏಜ್ಡ್ ಪರ್ಸನ್ಸ್, ಏಜ್ಡ್ ಮೀನ್ಸ್ ನಾಟ್ 45 ಮೇಲಿರೋರಿಗೆ ಕಷ್ಟ ಆಗುತ್ತೆ. 40-45 ಮೇಲಿರೋರಿಗೆ ಕಷ್ಟ ಆಗುತ್ತೆ. ಇಲ್ಲ, ಇವರು ಒಂದು ಏಜ್ ಲಿಮಿಟು ಒಂದು ಸೀಸನ್ಗೆ ಅಬೋವ್ 35 to 50-55 ಇಲ್ಲಿವರೆಗೂ ಇರೋರನ್ನ ತೊಗೊಂಡು, ಇನ್ನೂ ಒಂದು ನೆಕ್ಸ್ಟ್ ಸೀಸನ್ಗೆ ಸಮ್ ಏಜ್ ಲಿಮಿಟ್ಸ್ ಈ ಥರ ತೊಗೊಂಡ್ರೆ ತುಂಬಾ ಒಂದು ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ಲ ಏಜ್ ಅವ್ರನ್ನೂ ಹಾಕಿದಾಗ ಯಂಗ್ಸ್ಟರ್ಸ್ಗಿರೋ ಅಷ್ಟು
ಆಮೇಲಿಂದ ಅವ್ರಿಗೆ ಇರೋಷ್ಟು ಸ್ಟ್ರೆಂತು, ಆಮೇಲಿಂದ ಅವ್ರಿಗಿರೋಷ್ಟು ಒಂಥರ ಇಮ್ಮೆಚುರಿಟಿ ಈ ದೊಡ್ಡವ್ರಿಗೆ ಇರೋದಿಲ್ಲ. ಇವ್ರು ಏನಾದರೂ ಹೇಳಿದಾಗ ಅವ್ರಿಗೆ ಕೋಪ ಬರೋದು ಸಹಜ, ಅವರೇನಾದರೂ ಮಾಡಿದಾಗ ಇವ್ರಿಗೆ ಕೋಪ ಬರೋದು ಸಹಜ. ಬೇರೆ ಏಜ್ ತುಂಬ ಗ್ಯಾಪ್ ಇದ್ದರೆ ಏನಾಗ್ಬಿಡುತ್ತೆ ಅಂದರೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಹಾಗೆ ಗೇಮ್ಸ್ ಇಟ್ಟಾಗ ಗೇಮ್ಸಲ್ಲಿ ಟಾಸ್ಕ್ಗಳಲ್ಲಿ ವಿನ್ ಆಗೋದೂ ಒಂದು ಏಜ್ ಲಿಮಿಟ್ಗೆ ಕಷ್ಟ ಆಗುತ್ತೆ. ಇದು ಯಾಕೋ ಅವರು ಚೂಸ್ ಮಾಡಬೇಕಾದ್ರೆ ಚೂಸ್ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಇವಾಗ ನೀವು ನನಗೆ ಗೊತ್ತಂಗೆ ಯಾವುದೇ ಒಂದು ಬಿಗ್ ಬಾಸಲ್ಲಿ ಹಿಂದಿ ಆಗಿರ್ಬೋದು, ಕನ್ನಡ, ತಮಿಳ್, ತೆಲುಗು, ಎನಿ ಬಿಗ್ ಬಾಸಲ್ಲಿ ಏಜ್ಡ್ ಕಂಟೆಸ್ಟೆಂಟು ಒಬ್ಬರಾದ್ರೂ ಟ್ರೋಫಿ ಲಿಫ್ಟ್ ಮಾಡಿದ್ದಾರಾ ಅಂತ ನಾನು ನೋಡಿಲ್ಲ. ಬಟ್ ಯಾರಾದರೂ ಈ ರಿವ್ಯೂ ನೋಡಿದವರು ಇಲ್ಲ ಮೇಡಮ್ ಇದರಲ್ಲಿ ಲಿಫ್ಟ್ ಮಾಡಿದರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ಥರದ್ರಲ್ಲಿ ಲಿಫ್ಟ್ ಮಾಡಿದ್ದಾರೆ ಅಂತ. ಎಷ್ಟು ಜನ ನೀವು ಒಪ್ಕೊಳ್ತೀರಾ ಒಂದು ಏಜ್ ಲಿಮಿಟ್, ಅವರೇ ಒಂದು ಏಜ್ ಲಿಮಿಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇವತ್ತಿನ ಎಪಿಸೋಡಲ್ಲಿ ಓವರಾಲ್ ನಡೆದಿದ್ದು ಇದು. ಸೊ ನಾನು ಎಲ್ಲನೂ ಒಂದು ವಿವರವಾಗಿ ಹೇಳಿದ್ದೀನಿ ಎಲ್ಲನೂ. ಸೊ ನಾನು ಯಾರ ಮೇಲೂ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅರವಿಂದ್ ಫ್ಯಾನ್ಸ್ ಆಗಿರ್ಬೋದು, ಮಂಜು ಫ್ಯಾನ್ಸ್ ಆಗಿರ್ಬೋದು, ವೈಷ್ಣವಿಯವ್ರ ಫ್ಯಾನ್ಸ್ ಆಗಿರ್ಬೋದು, DS ಅವ್ರ ಫ್ಯಾನ್ ಆಗಿರ್ಬೋದು, ದಿವ್ಯ ಯು ಫ್ಯಾನ್ ಆಗಿರ್ಬೋದು, ನಾನು ಯಾರ ಬಗ್ಗೆನೂ ಕೆಟ್ಟದಾಗಂತೂ ನನ್ನ ಮನಸ್ಸಲ್ಲಿ ಯಾರಿಗೂ ಇಲ್ಲ. ಎಲ್ಲರೂ ವಿನ್ನಿಂಗ್ ಕಂಟೆಸ್ಟೆಂಟ್ಸೇ. ಯಾರಿಗೆ ಲಕ್ಕಿರುತ್ತೋ ಅವ್ರು ವಿನ್ ಆಗ್ತಾರೆ, ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅದು ಜನ ಡಿಸೈಡ್ ಮಾಡ್ತಾರೆ, ನಾನು ಡಿಸೈಡ್ ಮಾಡೋದಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಇದು ನಡೀತು. ಎಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ ನನಗೆ ಹೇಳಿ. ಇವರು ಮಂಜು ಆ್ಯಂಡ್ ಅರವಿಂದ್ ಸೇರಿ ಇಬ್ಬರೂ ಸೇರಿ ಒಬ್ಬೊಬ್ಬರನ್ನ ದಬ್ಬೋದು ಎಷ್ಟು ಕರೆಕ್ಟು. ನಂತರ DS ಬಿಹೇವಿಯರ್ ಬಗ್ಗೆ ಸ್ವಲ್ಪ ನನಗೆ ಹೇಳಿ. ನಂತರ ವೈಷ್ಣವಿ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವರ ಜರ್ನಿನೂ ತುಂಬ ಚೆನ್ನಾಗಿದೆ. ಸೊ ಇದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ನನಗೆ ಹೇಳಿ. ದಯವಿಟ್ಟು 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 ನಾವು ಒಂದೇ ಮಾತು ಕೇಳ್ಕೊತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬರ್ಸು ತುಂಬ ಕಡಿಮೆ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ನಾನು ಒಳ್ಳೊಳ್ಳೆ ವಿಡಿಯೋ ಮಾಡಿದಾಗ ಅದು ಪಾಪಪ್ ಆಗುತ್ತೆ. ಸೊ ಈ ಒಂದು ವಿಷಯನ ಹೇಳ್ತಾ ದಯವಿಟ್ಟು ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಗುಡ್ ನೈಟ್, ನಮಸ್ತೆ.